ಅಕ್ಕ 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 ಒಂದ್ ನಿಮಿಷ ಅಕ್ಕ 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 ಇಗ್ನೋರ್ ಮಾಡ್ಬಿಟ್ರು. ಅಕ್ಕ ನೀವು ಬನ್ನಿಲಿ, ನೀವು ನೀವು ಅಕ್ಕ ಅನ್ಬೇಡಪ್ಪ ನೀನು ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ವರುಣ್. ನಾನಿವತ್ತು ಬಂದಿರೋದು ಇತಿಹಾಸಕ್ಕೆ ಪ್ರಸಿದ್ಧವಾದ ಒಂದು ಸ್ಥಳ, ಶ್ರೀರಂಗಪಟ್ಟಣ. ಏನ್ ಗುರು, ವಿಡಿಯೋದಲ್ಲಿರೋ ಗೆಟಪ್ಪೇ ಬೇರೆ, ಇಲ್ಲಿರೋ ಗೆಟಪ್ಪೇ ಬೇರೆ, ಪ್ಲೇಸು ಬೇರೆ ಅಂತ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಹೇಳ್ತೀನಿ ಕೇಳಿ. ಒಂದು ಸಣ್ಣ ಮಿಸ್ಟೇಕ್ ಇಂದ ಒಂದು ವಿಡಿಯೋ ಕ್ಲಿಪ್ಪು, ಇಂಟ್ರೊಡಕ್ಷನ್ ನ ವಿಡಿಯೋ ಕ್ಲಿಪ್ಪು ಡಿಲೀಟ್ ಆಗೋಗಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ವಾಟರ್ ಗೇಟ್ ಮತ್ತೆ ಟಿಪ್ಪು ಸುಲ್ತಾನ್ ಡೆತ್ ಪ್ಲೇಸ್ ಮತ್ತೆ 4ನೇ ಆಂಗ್ಲೋ ಮೈಸೂರು ವಾರ್ ಬಗ್ಗೆ ಇರೋದು. ಪ್ರತಿಯೊಂದು ಡೀಟೇಲ್ ಆಗಿ ಮುಂದೆ ಹೇಳ್ತೀನಿ, ಬನ್ನಿ. ಈ ಕೋಟೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಸಿದ್ದು. ಆದ್ರೆ ನಾನು ಹಿಂದೆ ಇಲ್ಲಿ ಇದೆಯಲ್ಲ ಮುಂದೆ ದೇವಸ್ಥಾನ, ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಸಿರೋದಲ್ಲ. ಇದು ಇತ್ತೀಚಿನ ದಿನದಲ್ಲಿ ಕಟ್ಸಿರೋ ದೇವಸ್ಥಾನ ಇರ್ಬೋದು, ಯಾಕಂದ್ರೆ ಆಗ ಅನ್ನಿಸ್ತಿದೆ. ಬನ್ನಿ, ಈ ಕೋಟೆ ಟಿಪ್ಪು ಸುಲ್ತಾನ್ ರಿಲೇಟೆಡ್ ಆಗಿರೋ ಈ ಕೋಟೆನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡ್ಬೋದು ಕೋಟೆ ಎಲ್ಲ ಕಲ್ಗಳು ಜರುಗ್ಬಿಟ್ಟಿದೆ ಅವಾಗಲೇ. ಇದೇನಕ್ಕೆ ಜರುಗಿದೆ, ಕೋಟೆ ಈ ಸ್ಥಿತಿಗೆ ಬರೋ ಕಾರಣ ಏನು ಅಂತ ಹೇಳ್ತೀನಿ, ಬನ್ನಿ. ನಮ್ಮ ಭಾರತ ದೇಶದ ಅರ್ಧ ಭಾಗವನ್ನು ಆಳ್ವಿಕೆ ಮಾಡಿದ ಮರಾಠರು ಕೂಡ 4 ಯುದ್ಧ ಬ್ರಿಟಿಷರ ಜೊತೆ ಆಡಕ್ಕಾಗ್ಲಿಲ್ಲ. ಆದ್ರೆ ಟಿಪ್ಪು ಸುಲ್ತಾನ್ ಅವರು 4 ಆಂಗ್ಲೋ ಯುದ್ಧವನ್ನು ಆಡಿ ಮರಣ ಹೊಂದ್ತಾರೆ. ಈ ವಾಟರ್ ಗೇಟ್ ನ ವಿಶೇಷತೆ ಏನಂದ್ರೆ, ಇದಕ್ಕೂ 4ನೇ ಆಂಗ್ಲೋ ವಾರ್ಗೂ ಸಂಬಂಧ ಐತೆ. ಏನಂದ್ರೆ, ಬ್ರಿಟಿಷರ್ಸು ನಮ್ಮಲ್ಲಿರೋ ಜನನ ಸಹಾಯ ತಗೊಂಡು ಈ ವಾಟರ್ ಗೇಟ್ಗೆ ಹಾನಿ ಮಾಡಿ, ಇಲ್ಲಿ ಈ ವಾಟರ್ ಗೇಟ್ ಮುಖಾಂತರನೇ ಈ ಕೋಟೆನ ಹಾನಿ ಮಾಡಿ ಇಲ್ಲಿಂದನೇ ಒಳಗೆ ನುಗ್ಗೋದು, ಇಲ್ಲಿಂದನೇ ಯುದ್ಧ ಸ್ಟಾರ್ಟ್ ಆಗೋದು ಅಂತಾನು ಹೇಳ್ಬೋದು. ಈ 3 ಸುತ್ತಿನ ಶ್ರೀರಂಗಪಟ್ಟಣ ಕೋಟೆನ ದಾಟ್ಕೊಂಡ್ ಬಂದಿದೆ. ಇದೇ ಮುಖಾಂತರ ಬ್ರಿಟಿಷರ್ಸು ದಾಟ್ಕೊಂಡ್ ಬಂದಿದ್ದು. ನಂತರ ಇಲ್ಲಿ ಮೇಂಟೆನೆನ್ಸು ಅಷ್ಟಾಗಿ ಆಗಿಲ್ಲ. ಆಮೇಲೆ ನೀವು ಕೋಟೆ ಉದ್ರಿರೋದು ನೋಡ್ಬಿಟ್ಟು ಮಳೆ ಗಾಳಿ ಅಂತ ಅನ್ಕೊಬೋದು. ಆದರೆ ಮೇನ್ ಕಾರಣ ಏನಂದ್ರೆ, ಬ್ರಿಟಿಷರ್ಸು ದಾಳಿ ಮಾಡಿದ್ದು ಇದೇ ಕೋಟೆಗೆ. ಇದೇ ಮುಖಾಂತರ ಬಂದಾಗ ಈ ಕೋಟೆನ ಹಾನಿ ಮಾಡಿ ಧ್ವಂಸ ಮಾಡಿ ಈ ಕೋಟೆ ಮುಖಾಂತರ ನುಗ್ತಾರೆ. ನೋಡ್ಬೋದು ಈ ಕಡೆ ಎಲ್ಲ ಯಾವ ಥರ ಡ್ಯಾಮೇಜ್ ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮೊದಲನೇ ಸುತ್ತಿನ ಕೋಟೆ. ಸ್ವಲ್ಪ ಬೇರೆ ಬೆಳ್ಕೊಂಡಿರೋದಕ್ಕೆ ಅದು ಸ್ಪಷ್ಟವಾಗಿ ಕಾಣ್ತಿಲ್ಲ. ನಂತರ ಇಲ್ಲಿಗೆ ಬಂದ್ರೆ ಇದು 2ನೇ ಸುತ್ತಿನ ಕೋಟೆ. ಇದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಈ ಕಡೆಯಿಂದ ಬಂದ್ರೆ ಕಾಣುತ್ತೆ, ಅಲ್ಲಿ ಕಾಣಿಸ್ತೈತಲ್ಲ, ಅದು 3ನೇ ಸುತ್ತಿನ ಕೋಟೆ. ಇಷ್ಟು ಸೆಕ್ಯೂರಿಟಿ ಹೊಂದಿರೋ ಈ ಕೋಟೆಗಳನ್ನೆಲ್ಲ ದಾಟಿ ಬ್ರಿಟಿಷರ್ಸು ಈ ಯುದ್ಧ ಮಾಡಕ್ ಬಂದಿದ್ದು. ನಂತರ ಇಲ್ಲಿರೋ ದಾರಿನ ಯುದ್ಧ ನಡೆದಾದ್ಮೇಲೆ ಇತ್ತೀಚಿನ ವರ್ಷದಲ್ಲಿ ಮಾಡಿರ್ಬೋದು ಅಂತ ಹೇಳ್ಬೋದು. ನೋಡ್ಬೋದು ಈ ಕಲ್ಲಿನ ದಿನ ಈ ದಿನದರೆ ಮಾಡಿದ ಥರನೇ ಕಾಣಿಸೋದು. ನಮ್ಮವರೇ ಇಲ್ಲಿ ಮೋಸ ಮಾಡದೆ, ಬ್ರಿಟಿಷರ್ಸ್ಗೆ ಸಹಾಯ ಮಾಡದೆ ಇದ್ದಿದ್ರೆ ಬ್ರಿಟಿಷರ್ಸ್ ನನ್ನ ಪ್ರಕಾರ ಬರ್ತಾನೆ ಇರ್ಲಿಲ್ಲ. ದುಶ್ಮನ್ ಕಾಯಂದೆ ಬಗಲ್ ಮೇ ಅಂತಾರಲ್ಲ, ಆ ರೀತಿ ಆಯ್ತು. ನಮ್ಮವ್ರು ಸಹಾಯ ಮಾಡಿದ್ರೆ ಅವ್ರು ನಮ್ಗೆ ಮೋಸನೂ ಆಗ್ತಿರ್ಲಿಲ್ಲ. ಈ ಕೋಟೆ ಸ್ಥಿತಿ ಯಾವ ತರ ಇದೆ ನೋಡಿ. ಇಷ್ಟು ಬನ್ನಿ, ಇದು ಮೊದಲನೇ ಸುತ್ತಿನ ಕೋಟೆ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಆಮೇಲೆ ಇಲ್ಲೊಂದು ದಾರಿನೂ ಇದೆ, ಏನಿರ್ಬೋದು ನೋಡೋಣ ಬನ್ನಿ. ನಂತರ ಇಲ್ಲಿ ನೋಡ್ಬೋದು ಕೋಟೆ ಎಲ್ಲ. ಅಲ್ಲ ಆದ್ಮೇಲೆ ಇಲ್ಲಿ ಏನೋ ಮನೇನೋ ರೂಮ್ ತರೋಣ ಆ ಕಾಲದ್ದು ಅಂತ ಅನಿಸ್ತಿದೆ.
ಬಟ್ ಏನು ಅಂತ ಗೊತ್ತಿಲ್ಲ, ಎಲ್ಲ ಹಾಂಟೆಡ್ ಆಗಿದೆ ಸಖತ್ತು. ಬೇರೆ ಎಲ್ಲ ಬೆಳ್ಕೊಂಡು ಅರ್ಧಂಬರ್ಧ ಎಲ್ಲ ಬಿದ್ದೋಗೈತೆ, ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಈ ಮನೆ ನೋಡೋಕೆ ಭಯಂಕರವಾಗಿದೆ, ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಬನ್ನಿ ಒಳಗೆ ಹೋಗೋಣ. ತುಂಬಾ ಡ್ಯಾಮೇಜ್ ಎಲ್ಲ ಆಗಿದೆ ಈ ಮನೆ, ಏನೇನಿದೆ ಅಂತ ಗೊತ್ತಿಲ್ಲ. ತಾವು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀವೆಲ್ಲೇ ನೋಡಿದ್ರು ನೋಡ್ಬೋದು, ಇದು ಈ ಶೇಪ್ ಇದೆಯಲ್ಲ, ಇಂಡೋ ಇಸ್ಲಾಮಿಕ್ ಶೇಪು. ಈ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಇದರಲ್ಲಿ ಕಟ್ಸಿರೋ ಸ್ಮಾರಕಗಳಿದೆಯಲ್ಲ, ಎಲ್ಲೇ ನೋಡಿದ್ರು ಅವ್ರ ಸ್ಮಾರಕ ದ್ವಾರಗಳು ಇದೇ ಶೇಪಲ್ಲಿ ಬರೋದು, ಇಂಡೋ ಇಸ್ಲಾಮಿಕ್ ಶೇಪಲ್ಲೇ. ಬನ್ನಿ, ನಂತರ ನಾನು ನಿಮಗೆ ತೋರಿಸ್ತೀನಿ ಟಿಪ್ಪು ಸುಲ್ತಾನ ಡೆತ್ ಪ್ಲೇಸ್ನ. ಅದು ಇಲ್ಲೇ ಹತ್ರದಲ್ಲೇ ಇರೋದು, ಬನ್ನಿ ತೋರಿಸ್ತೀನಿ. ಇವರು 100 ಮೀಟ್ರಲ್ಲಿ ಏನು ಟಿಪ್ಪು ಸುಲ್ತಾನ್ ಡೆತ್ ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ, ಬನ್ನಿ. ಇಲ್ಲಿ ಕಾಣಿಸ್ತಿರೋ ಮಾನ್ಯುಮೆಂಟ್ ಟಿಪ್ಪು ಸುಲ್ತಾನ್ನ ಡೆತ್ ಪ್ಲೇಸು. 4ನೇ ಆಂಗ್ಲೋ ವಾರ್ ನಡೆದ ಕ್ಷಣ ಟಿಪ್ಪು ಸುಲ್ತಾನ್ನ ಬಾಡಿ ಸಿಕ್ಕಿದ್ದೆ ನಂತರ ಇಲ್ಲೇ ಸಿಕ್ಕಿದ್ದು. ಗುರು, 4ನೇ ಆಂಗ್ಲೋ ವಾರು ಬ್ರಿಟಿಷರ್ಸು ಟಿಪ್ಪು ಸುಲ್ತಾನ್ ಮೇಲೆ ಏನಕ್ಕೆ ಮಾಡಿದ್ದು ಅಂತ ಅಂದರೆ, ಮೇನ್ ಕಾರಣ ಏನಂದರೆ, ಟಿಪ್ಪು ಸುಲ್ತಾನು ಮತ್ತು ಫ್ರೆಂಚ್ ರಾಜ ಒಬ್ಬ ನೆಪೋಲಿಯನ್ ಇಬ್ಬರು ಒಟ್ಟಾಗ ಪ್ಲ್ಯಾನಲ್ಲಿ ಇದ್ದರು. ಅದಕ್ಕೋಸ್ಕರ ನೆಪೋಲಿಯನ್ನು ಟಿಪ್ಪು ಸುಲ್ತಾನ್ಗೆ ಸಪೋರ್ಟ್ಗೋಸ್ಕರ ಕೆಲವು ಸೈನಿಕರನ್ನ ಭಾರತಕ್ಕೆ ಕಳಿಸ್ತಿದ್ದ. ನೆಪೋಲಿಯನು ಸೈನಿಕರನ್ನ ಕಳಿಸ್ತಾ ಇರೋದು ಬ್ರಿಟಿಷರ್ಸ್ಗೆ ಗೊತ್ತಾಗಿ, ನೆಪೋಲಿಯನು ಮತ್ತು ಟಿಪ್ಪು ಸುಲ್ತಾನ್ ಒಂದಾದರೆ ನಮಗಿನ್ನು ಭಾರತದಲ್ಲಿ ಉಳ್ಗಾಲ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಇದನ್ನು ತಡೆಗಟ್ಟಬೇಕು, ನೆಪೋಲಿಯನ್ ಸೈನ್ಯ ಟಿಪ್ಪು ಸುಲ್ತಾನ್ನ ಮುಟ್ಟಕ್ಕಿಂತ ಮುಂಚೆನೇ ನಾವು ಟಿಪ್ಪು ಸುಲ್ತಾನ್ನ ಹೊಡೆದಾಕಬೇಕು ಅಂತ ಬ್ರಿಟಿಷರ್ಸು ಟಿಪ್ಪು ಸುಲ್ತಾನ್ನ ಕಡೆ ಜನ ಇರ್ತಾರಲ್ಲ, ಅವ್ರ ಸಹಾಯ ತಗೊಂಡು, ಇಲ್ಲಿ ಜನ ಸಹಾಯ ತಗೊಂಡು ವಾಟರ್ ಗೇಟಿಂದ ಒಳಗೆ ನುಗ್ತಾರೆ. ಅಲ್ಲಿ ಟಿಪ್ಪು ಸುಲ್ತಾನ್ ಕಥೆನ ಮುಗಿಸ್ತಾರೆ. ಆ ಮುಗಿಸಿದ ಟಿಪ್ಪು ಸುಲ್ತಾನ್ ಡೆಡ್ ಬಾಡಿ ಸಿಕ್ಕಿದ ಜಾಗನೇ ಇದು. 40,000 ಸೈನಿಕರು ಮತ್ತು 4 ಲಕ್ಷ ಬ್ರಿಟಿಷರು. ಇಲ್ಲಿ ಟಿಪ್ಪು ಸುಲ್ತಾನ್ ಕಡೆಯವರು 40,000, ಬ್ರಿಟಿಷರ್ಸ್ ಕಡೆಯವರು 4 ಲಕ್ಷದ ಮಧ್ಯೆ ಯುದ್ಧದಲ್ಲಿ ಬ್ರಿಟಿಷರ್ಸು ಜಯಶೀಲಾಗಿ ಹೋಗ್ತಾರೆ. ನಂತರ ಈ ಟಿಪ್ಪು ಸುಲ್ತಾನ್ ಇಲ್ದ್ಮೇಲೆ ಈ ರಾಜ್ಯನ, ಮೈಸೂರು ರಾಜ್ಯನ ತಿರ್ಗಾ ಮೈಸೂರು ಒಡೆಯರ್ಸ್ಗೆ ವಾಪಸ್ ಕೊಡ್ತಾರೆ. ಇದಾಗಿತ್ತು ಶ್ರೀರಂಗಪಟ್ಟಣದ ಒಂದು ಭಾಗ ಇತಿಹಾಸ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟು ನಿಮಗೆ ಬೇಕಂದ್ರೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಗಂಟೆ ಡಬಲ್ ಮೀನಿಂಗ್ ಸರ್.